ನಮಸ್ಕಾರ ರೀ ಫ್ರೆಂಡ್ಸ. ಎಲ್ಲರೂ ಹೀರಿಕಾಯಿನ ಇಷ್ಟಪಡ್ತೀರಲ್ರಿ. ಹೀರಿಕಾಯಿ ಪಲ್ಯನ ಹಂಗೆ ಮಾಡೋ ಬದ್ಲಿ ರೀ ಈ ಥರ ಎಣ್ಗಾಯಿ ಮಾಡ್ರೆ 2 ರೊಟ್ಟಿ ತಿನ್ನೋರು 3 ರೊಟ್ಟಿ 4 ರೊಟ್ಟಿ ತಿಂತೀರಿ, ಅಷ್ಟು ಸೂಪರಾಗಿರ್ತೈತಿ. ಚಪಾತಿ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನಾವು ಇಲ್ಲೇನು ಭಾಳ ಕೆಲಸ ಇಲ್ರಿ. ಏನಂತಂದ್ರೆ ಹೀರಿಕಾಯಿ ಪಲ್ಯ ಮಾಡಕ್ಕೆ ನಾವು ಏನು ಸಾಮಗ್ರಿ ಇರ್ತೈತೆ ಅದೇ ಸಾಮಗ್ರಿಯನ್ನು ಯೂಸ್ ಮಾಡ್ಕೊಂಡು ಹೀರಿಕಾಯಿ ಎಣ್ಗಾಯಿ ಕೂಡ ಮಾಡ್ಬೋದು. ಅಗದಿ ಸಿಂಪಲ್ ಇರ್ತೈತಿ. ಇಲ್ಲಿ ನೋಡಿರಿ, ನಾನು 2 ಹೀರಿಕಾಯಿನ ತೊಗೊಂಡನು. ಇವನಷ್ಟನ್ನು ನಮಗೆ ನಾವು ತೆರಿನು ಮ್ಯಾಗಿನ ಶಪ್ಪಿ ಎಲ್ಲ ಹೋಗುವಂಗೆ. ನಂತರ ಒಂದು 3 ಉಳ್ಳಾಗಡ್ಡಿ ಮ್ಯಾಗಿನ ಶಪ್ಪಿ ತೆಗೆದು ಅವ್ನು ಕಟ್ ಮಾಡಿ ಇಟ್ಕೊಂಡನು. ಇಟ್ಕೋಕೆ ನಿಂತಾನೇನು. ಆನಂತರ ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡನು, ಹಸಿ ಶುಂಠಿಯನ್ನು ಕಟ್ ಮಾಡ್ಕೊಂಡನು. ಇವನಷ್ಟನ್ನು ನಾವು ಈಗ ಒನ್ನೆಕ್ಕೆ ಏನು ಮಾಡೋದಂದ್ರೆ ನೀರಿಟ್ಟು ಇವನ್ನ ಅಂದ್ರೆ ಸ್ವಲ್ಪ ಒಂದು ಅರ್ಧ ಚರಿಗೆಷ್ಟು ನೀರಿಟ್ಟು ಈಗ ನಾವು ಏನು ಹೀರಿಕಾಯಿ ಅದಲ್ಲ ಇವನ್ನ ಈ ಥರ ಪೀಸ್ ಮಾಡಿ ನೀವು ಕುದಿಯಕ್ಕೆ ಹಾಕಿರಿ. ಒಂದು ರೌಂಡ್ ಕುದಿಬೇಕು. ಇವು ನೀವು ಡೈರೆಕ್ಟ್ ಕುದಿಯಕ್ಕೆ ಇಡ್ರಿ. ಆದ ನಂತರ ಒಂದು ಕಡಾಯಿ ಇಟ್ಕೋರಿ. ಒಂದು ಕಡಾಯಿಗೆ ಶೇಂಗಾ ಕಾಳು ಹಾಕಿರಿ. ಶೇಂಗಾ ಕಾಳು ಹಾಕಿ ಅವನ್ನ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಟು ಚಂದಮಗೆ ಬಾಡಿಸ್ಕೊರಿ. ಅಂದ್ರೆ ಚಂದಮಗೆ ಹುರಿರಿ ಕ್ರಿಸ್ಪಿ ಆಗಿವಂಗೆ. ಅದೇ ಕಡಾಯಿಗೆ ನಾವು ಏನು ಮಾಡೋದಂದ್ರೆ ಈಗೇನು ಶೇಂಗಾ ಅದಾವಲ್ರಿ ಅದ್ರೊಳಗೆ ಸ್ವಲ್ಪ ನಾವು ಜೀರಿಗೆ 1-2 ಕೊತ್ತಂಬರಿ ಕಾಳನ್ನು ಹಾಕೋಣ. ಭಾಳ ಏನು ಹಾಕೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಹಾಕಿರಿ. ಅಷ್ಟೂ ಚಂದಮಗೆ ಮತ್ತು ಈಗ ಚೆಂದಾಗಿ ಹುರಿನು. ಇಲ್ಲೇ ನಾವು ಫಸ್ಟೇಗೆ ಬಿಳಿ ಎಳ್ಳನ್ನು ಹಾಕಿರ ಹೊತ್ತಿ ಹೊಕ್ಕೋರವ. ಅದಕ್ಕಾಗಿ ಲಾಸ್ಟ್ ಅಂದ್ರೆ ಇನ್ನೇನು ಇಳುತಪ್ಪ ಅಂದಾಗ ನೀವು ಬಿಳಿ ಎಳ್ಳನ್ನು ಹಾಕಿ ಇನ್ನೊಂದು ಸ್ವಲ್ಪ ಚಟಪಟ ಅಂತಾರೆ ನೋಡಿರಿ. ಚಟ ಅಲ್ಲ ಚಟಪಟ ಅಂತಾರಲ್ಲ, ಅವಾಗ ನೀವು ಏನು ಮಾಡಿರಿ ಸ್ವಲ್ಪ ಹುರಿದು ತೆಗೆದಿಟ್ಕೋರಿ. ಈಗ ಏನು ಬಾಳ್ಕೆ ಕದತ್ಲ ಅದೇ ಬಾಳ್ಗಿಗೆ ಇನ್ನೊಂದು ಕೆಲಸ ಐತಿ. ಮೇನ್ ಕೆಲಸ ಏನಂತಂದ್ರೆ ಇವನಷ್ಟು ನೀವು ನೋಡಿರಿ ಅವು ಚಟಪಟ ಅನ್ನತ್ತಾವು. ಈಗ ಇವನ್ನ ನಾವು ತೆಗೆದಿಟ್ಕೊಂಡ್ರಿ. ತೆಗೆದಿಟ್ಕೊಂಡ ಅದೇ ಬಾಳ್ಗೆ ಒಳಗೆ ನಾವೇನು ಮಾಡೋಣ, ಈಗೇನು ನಾವು ಉಳ್ಳಾಗಡ್ಡಿದು ಎಲ್ಲ ಹೆಂಚ್ಕೊಂಬಂದೇವಲ್ಲ ಅವನ್ನ ಇದ್ರೊಳಗೆ ಹಾಕಿ ಫ್ರೈ ಮಾಡ್ಕೊಂಡ್ರಿ. ಅದೇ ಕಡಾಯಿ ಒಳಗೆ ಒಂದು 1.5 ಸ್ಪೂನ್ ಅಷ್ಟು ಎಣ್ಣೆ ಹಾಕಿರಿ. ಒಂದು ಸ್ವಲ್ಪ ಹಾಕೇನಿ ನೋಡ್ರಿ ನಾನು ಎಣ್ಣೆ. ಫಸ್ಟ್ನಾಗೆ ನಾನು ಇಲ್ಲೇ ಒಂದು ಸ್ವಲ್ಪ ಒಂದು 5 ಮೆಣಸಿನ್ಕಾಯಿ ಉದ್ದನ್ನು ಹಾಕತ್ತಾನ ನೋಡಿರಿ. ನೀವು ಕಟ್ ಮಾಡಿ ಕೂಡ ಹಾಕ್ಬೋದು. ಅದೇ ರೀತಿ ಒಂದು ಏನು 3 ಉಳ್ಳಾಗಡ್ಡಿ ಇದ್ದವಲ್ಲ ಅವನ್ನ ಸಣ್ಣಗೆ ಹೆಂಚಿದ್ದು ಅವನ್ನ ಈಗ ನೀವು ದೊಡ್ಡ ಕೂಡ ಹೋಳು ಹೆಂಚ್ಬೋದು. ಯಾಕಂದ್ರೆ ನಾವು ಇದನ್ನು ಮತ್ತೊಮ್ಮೆ ಗ್ರೈಂಡ್ ಮಾಡ್ತಿರ್ತೀವಲ್ಲ ಅದಕ್ಕಾಗಿ. ಈಗ ಈ ಎಲ್ಲನೂ ಏನಂತಂದ್ರೆ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಫ್ರೈ ಆಗುಮಟನು ಚಂದಮಗೆ ಹುರ್ಕೊರಿ. ಆಮೇಲೆ ಇಲ್ಲೇ ಹಸಿ ಅಲ್ಲ ಇರ್ತದಲ್ಲ, ಹಸಿ ಶುಂಠಿಯನ್ನು ಹಾಕಿರಿ. ಮತ್ತು ಏನಾದ ಒಂದು ಟೊಮ್ಯಾಟೊ ಐತಲ್ಲ ಅಷ್ಟನ್ನು ಮತ್ತೊಮ್ಮೆ ಹಾಕಿ ಚಂದಮಗೆ ಇವನ್ನ ಬಾಡಿಸ್ಕೊರಿ. ಇವು ಕಲರ್ ಚೇಂಜ್ ಆಗಬೇಕು ಅಂದ್ರೆ ಚಂದಮಗೆ ಬಾಡಬೇಕು, ಹಂಗೆ ಬಾಡಿಸ್ಕೊರಿ. ನಂತರ ಇಲ್ಲೇ ನಾವು ಇನ್ನೊಂದು ಅಂದ್ರೆ ನೀವು ಯಾರು ಗುರೆಳ್ಳು ಪುಡಿ ಅಂತ ಮಾಡ್ತಾವಲ್ರಿ ಅದನ್ನು ಯಾರು ಮಾಡಿ ಇಟ್ಲಿಲ್ಲ ಅಂದ್ರೆ ನೀವು ಮಾಡ್ಕೋಬೇಕಾಕತಿ. ನಮ್ಮ ಮನ್ಯಾಗ ನಾವು ಈಗಾಗಲೇ ಮಾಡಿ ಇಟ್ಟಿದ್ದ ಗುರೆಳ್ಳು ಪುಡಿ ಐತಿ. ಅದನ್ನು ನಾನು ಗುರೆಳ್ಳಿದು ಹಾಕಕ್ಕೆ ಹೋಗಲಿಲ್ಲ. ನಾವು ಅದಕ್ಕೆ ಎಳ್ಳು, ಶೇಂಗಾ, ಕೊಬ್ಬರಿ, ಗುರೆಳ್ಳು ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ಈಗ ನೋಡಿರಿ ಆ ಏನು ಶೇಂಗಾದು ಇದ್ದಲ್ಲ ಅದ್ರೊಳಗೆ ನಾವು ಈ ಒಂದು ಉಳ್ಳಾಗಡ್ಡಿ ಆನಂತರ ಮೆಣಸಿನ್ಕಾಯಿ ಎಲ್ಲ ಟೊಮೆಟೊ ಇತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಏನು ಮಾಡೋಣ್ರಿ, ಒಂದು 10 ಬೆಳ್ಳುಳ್ಳಿ ಹೆಸಳು ಹಾಕೋಣ. ಆನಂತರ ಇಲ್ಲೇ ಕಲರ್ಗೆ ಎಷ್ಟು ಅರಿಶಿನ ಹಾಕಬೇಕಲ್ಲ ಅರಿಶಿನ ಈಗ ಹಾಕಿಬಿಡ್ರಿ. ನೀವು ನಿಮಗೆ ಹಸಿ ಖಾರ ಬೇಡ ಅಂತಂದ್ರೆ ನೀವು ಒಣ ಖಾರ ಕೂಡ ಯೂಸ್ ಮಾಡ್ಬೋದು. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಷ್ಟನ್ನು ಚಂದ ನಾವು ಈಗ ಗ್ರೈಂಡ್ ಮಾಡೋಣ. ಇವಷ್ಟು ಗ್ರೈಂಡ್ ಮಾಡ್ಕೊಂಡು ಬಂದ ನಂತರ ಈಗ ಒಂದು ಗಡಿಗೆ ಇಟ್ಟ ನೋಡಿರಿ. ನಾನು ಇನ್ನು ಗಡಿಗೆ ಒಳಗೆ ಅಡುಗೆ ಮಾಡ್ಕೋಬೇಕಂತೇಳಿ ಅಂದ್ಕೊಂಡು ಗಡಿಗೆ ತಂದು ಮೊನ್ನೆ. ಈಗ ಇದನ್ನು 2 ದಿನ ನಾನು ನೀರಿಟ್ಟು ಸ್ವಚ್ಛಗೆ ಎಲ್ಲನೂ ಅಂದ್ರೆ 2 ದಿನ ನೀರೊಳಗೆ ನೆನೆಸಿ ತೆಗೆದನೀಗ. ನೀವು ಡೈರೆಕ್ಟ್ ತಂದುಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಸಿಡಿತಾವಂತ. ಇಲ್ಲೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿನು. ಎಣ್ಣೆ ಕಾದ ನಂತರ 1 ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕಿ ಈಗೇನು ನಾವು ಕುದಿಸ್ಕೊಂಡಿದ್ವಲ್ಲ ಹೀರಿಕಾಯಿ ಅವನ್ನ ಚಂದಮಗೆ ಈ ಎಣ್ಣೆ ಒಳಗೆ ಚಂದಮಗೆ ಅಷ್ಟೊಂದು ಫ್ರೈ ಮಾಡಬೇಕಾಕತಿ. ಇವ್ರ ಒಂದು ಕಲರ್ ಚೇಂಜ್ ಆಗುಂಟ ಒಂದು ಸ್ವಲ್ಪ ಫ್ರೈ ಮಾಡಿರಿ. ಗಡಿಗೆ ಇರ್ತೈತಿ ಆದಷ್ಟು ಒಗಾತಿಲೆ ಮಾಡಬೇಕಾಕತಿ. ಈ ಥರ ನೀವು ಚಂದಮಗೆ ಫ್ರೈ ಮಾಡ್ಕೊರಿ. ನೀವು ಇದಕ್ಕೆ ಎಣ್ಣೆ ಜಾಸ್ತಿ ಹಾಕ್ತಾನಂದ್ರೆ ಒಬ್ಬೊಬ್ಬರು ಎಣ್ಣೆ ಒಳಗೆ ಕರ್ಕೋತಾರೋ ಹಾಗೂ ಮಾಡ್ಬೋದು. ಇಲ್ಲ ಅಂತಂದ್ರೆ ನಾವು ಕಡಿಮೆ ಎಣ್ಣೆ ಯೂಸ್ ಮಾಡ್ತಾನಂದ್ರೆ ನೀವು ಇದೇ ಥರ ಮಾಡೋದು ಬೆಟರ. ನೋಡಿರಿ ಈ ರೀತಿ ಒಳಗೆ ನಾವು ಆದಷ್ಟು ಸ್ಲೋ ಮೊಮೆಂಟ್ಸ್ ಒಳಗೆ ನಾವು ಏನು ಹೀರಿಕಾಯಿನ ಫ್ರೈ ಮಾಡ್ಕೋಬೇಕಾಕತಿ.
ನಂತರ ನಾವು ಇಲ್ಲಿ ಏನು ಗ್ರೇವಿ ಮಾಡಿ ಇಟ್ಕೊಂಡಿದ್ದಲ್ಲ ಆ ಗ್ರೇವಿಯನ್ನು ಇದಕ್ಕೆ ಆ್ಯಡ್ ಮಾಡೋಣ. ನೋಡಿರಿ ಇಷ್ಟು ಗ್ರೇವಿ ಹಾಕಿಬಿಡ್ರಿ. ಈಗ ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿದ್ದಿ. ಈಗ ಒಂದು ಸ್ವಲ್ಪ ನಾವು ಇದಕ್ಕೆ ಬೆಲ್ಲ ಹಾಕಿನು. ಬೆಲ್ಲ ಹಾಕಿ ಆ ಜಾರ್ದಾಗ ಏನೇನು ಇನ್ನೊಂದು ಸ್ವಲ್ಪ ಉದುರ್ತಲ್ಲ ನೀರು ಹಾಕಿ ಎಲ್ಲನೂ ಚಂದಗೆ ರೆಡಿ ಮಾಡ್ಕೊಂಡು ನಾನು ಆಗಲೇ ಗುರೆಳ್ಳು ಪುಡಿ ತೋರಿಸಿಲ್ಲ. ಈಗ ಅದನ್ನು ಗುರೆಳ್ಳು ಪುಡಿಯನ್ನು ಹಾಕಬೇಕಾಕತಿ ಲಾಸ್ಟ್. ನೀವು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟ್ ಹಾಕಿರ ಈ ಒಂದು ಪಲ್ಯ ರೆಡಿ ಆಯಿತು. ಅದು ಗಡ್ಗೆ ಒಳಗೆ ಹೀರಿಕಾಯಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಶೇರ್ ಮಾಡಿರಿ ಮತ್ತು ನೋಡಿ ಹೆಂಗೆ ಬಿಡಬೇಡ್ರಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ. ನಮ್ಮ ಮನ್ಯಾಗ ಯಜಮಾನ್ರು ಕೂಡ ಮಸ್ತ್ ಆಗೈತೆ ಅಂತ ಅನ್ನತ್ತಿದ್ರು. ಅಜ್ಜಿಗೆ ಅಡುಗೆ ಕಟ್ಟೋದಿತ್ತಲ್ಲ ಅವ್ರಿಗೆ ಊರಿಗೆ ಹೊಂಟಿದ್ರು. ಹೀರಿಕಾಯಿ ಪಲ್ಯ ಇದನ್ನು ಎಣ್ಗಾಯಿ ಮಾಡಿದ್ನಿ. ಆನಂತರ ಹೆಸರು ಕಾಳು ಮಾಡಿದ್ನಿ, ರೊಟ್ಟಿ ಅನ್ನ ಇತ್ತು. ನಂದು ವಿಡಿಯೋ ಏನಾತಂದ್ರೆ ಫೋನ್ ಸ್ಟೋರೇಜ್ ಆಗಿಬಿಡ್ತು. ಆಮೇಲೆ ಯಜಮಾನ್ರ ಫೋನ್ಲಿ ಈ ಒಂದು ವಿಡಿಯೋನ ಮಾಡ್ಕೊಂಡ್ರಿ. ನಮಸ್ಕಾರ ರೀ. ಮತ್ತು ಮುಂದಿನ ವ್ಲಾಗ್ನಾಗ ಭೇಟಿ ಆಗೋಣ. ನೀವು ಒಮ್ಮೆ ಟ್ರೈ ಮಾಡಿರಿ ಹೀರಿಕಾಯಿ